18 ವರ್ಷಗಳ ಬಳಿಕ ಕಪ್ ಗೆದ್ದಿದ್ದಂತ ಆರ್ಸಿಬಿ ಆಟಗಾರರು ಹಾಗೆ ಅಭಿಮಾನಿಗಳ ಖುಷಿ 18 ಗಂಟೆಗಳವರೆಗೂ ಕೂಡ ಉಳಿಲೇ ಇಲ್ಲ. 11 ಜನರ ಸಾವು ಮತ್ತೊಂದು ಮಾಸದಂತ ಗಾಯದಂತಾಗಿದೆ. ಒಂದ್ ಕಡೆ ಕುಟುಂಬಸ್ಥರ ಕಣ್ಣೀರ ಕೋಡಿ ಹರಿತಾ ಇದ್ರೆ, ಮತ್ತೊಂದ್ ಕಡೆ ದುರಂತದಿಂದ ಹೊರಬರೋಕೆ ಸರ್ಕಾರ ನಾನಾ ಕಸರತ್ತುಗಳನ್ನು ನಡೆಸ್ತಾ ಇದೆ. ಇದರ ನಡುವೆ ಆರ್ಸಿಬಿ ಫ್ರಾಂಚೈಸಿಯಿಂದ ಶಾಕಿಂಗ್ ನ್ಯೂಸ್ ಒಂದು ಹೊರಬಿದ್ದಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಷೇರು ಮಾರೋಕೆ ಮಾಲೀಕರು ಮುಂದಾಗಿದ್ದಾರೆ. ಅಷ್ಟಕ್ಕೂ ಇಂಥದ್ದೊಂದು ನಿರ್ಧಾರಕ್ಕೆ ಕಾರಣ ಏನು? ಎಷ್ಟು ಕೋಟಿ ಬೆಲೆ ಬಾಳುತ್ತೆ ತಂಡ? ಯಾರು ಖರೀದಿ ಮಾಡ್ತಾರೆ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು IPLನ ದಿ ಮೋಸ್ಟ್ ಫ್ಯಾನ್ ಬೇಸ್ಡ್ ಅಂಡ್ ವ್ಯಾಲ್ಯೂಯಬಲ್ ಟೀಮ್. 18 ವರ್ಷದಿಂದ ಕಪ್ ಗೆದ್ದಿರಲಿಲ್ಲ ಅಂದ್ರೂ ಕೂಡ ಆರ್ಸಿಬಿ ವ್ಯಾಲ್ಯೂ ಪೀಕ್ನಲ್ಲೇ ಇದೆ. ಅದರಲ್ಲೂ ಈ ಸಲ ಟ್ರೋಫಿ ಗೆದ್ದ ಮೇಲಂತೂ ಬ್ರ್ಯಾಂಡ್ ಮೌಲ್ಯ 1 to 2 ಆಗಿದೆ. ಆದ್ರೆ ಈಗ ಆರ್ಸಿಬಿ ಫ್ರಾಂಚೈಸಿ ಮಾಲೀಕತ್ವ ಹೊಂದಿರುವಂತ ಯುನೈಟೆಡ್ ಸ್ಪಿರಿಟ್ಸ್ನ ಪೇರೆಂಟ್ ಆರ್ಗನೈಸರ್ ಆಗಿರುವಂತ ಡಿಯಾಜಿಯೋ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ತಂಡದಲ್ಲಿರುವಂತ ಪಾಲನ್ನ ಮಾರಾಟ ಮಾಡೋಕೆ ಮುಂದಾಗಿದೆ. ಈ ಬಗ್ಗೆ ಬ್ಲೂಮ್ಬರ್ಗ್ ವರದಿ ಮಾಡಿದೆ. ಅಷ್ಟಕ್ಕೂ ಫ್ರಾಂಚೈಸಿ ಇಂಥದ್ದೊಂದು ನಿರ್ಧಾರಕ್ಕೆ ಕಾರಣವೇ BCCIನ ಹೊಸ ನಿಯಮ. ತಂಬಾಕು ಮತ್ತು ಆಲ್ಕೋಹಾಲ್ ಬ್ರ್ಯಾಂಡ್ಗಳ ಜಾಹೀರಾತು ನಿಷೇಧ. IPL ಫೈನಲ್ ಪಂದ್ಯದ ಬಳಿಕ ಆರ್ಸಿಬಿ ಫುಲ್ ಟ್ರೆಂಡಿಂಗ್ ನಲ್ಲಿದೆ. ಮೊದಲನೇದಾಗಿ 18 ವರ್ಷಗಳ ಬಳಿಕ ಕಪ್ ಗೆದ್ದ ಖುಷಿಯನ್ನ ಜಗತ್ತಿನಾದ್ಯಂತ ಇರುವಂತ ಆರ್ಸಿಬಿ ಫ್ಯಾನ್ಸ್ ಸೆಲೆಬ್ರೇಟ್ ಮಾಡಿದ್ರು. ಅದಾದ ಮರುದಿನವೇ ಬೆಂಗಳೂರಿನಲ್ಲಿ ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ಸಂಭವಿಸಿ 11 ಜನ ಪ್ರಾಣ ಬಿಟ್ಟಿದ್ರು. ಹೀಗಾಗಿ ಕಳೆದ ಒಂದು ವಾರದಿಂದಲೂ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು ಟ್ರೆಂಡಿಂಗ್ ನಲ್ಲಿವೆ. ಇದರ ನಡುವೆ ತಂಡವನ್ನ ಮಾರಾಟ ಮಾಡೋಕೆ ಮುಂದಾಗಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಇಂಥದ್ದೊಂದು ನಿರ್ಧಾರಕ್ಕೆ ಕಾರಣವೇ BCCIನ ಕಠಿಣ ನಿರ್ಧಾರ ಎನ್ನಲಾಗಿದೆ. ಮುಂದಿನ ಆವೃತ್ತಿಗಳಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಕಠಿಣ ನಿಯಮಗಳನ್ನು ಜಾರಿ ಮಾಡುವಂತ ಸಾಧ್ಯತೆ ಇದೆ. ಈ ನಿಯಮ ಏನಾದರೂ ಜಾರಿಯಾದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಸಂಕಷ್ಟ ಎದುರಾಗೋದಂತೂ ಗ್ಯಾರಂಟಿ. ಹೀಗಾಗಿ ಈ ಸಮಸ್ಯೆಗೆ ಸಿಲುಕಿರುವಂತ ಮೊದಲೇ ಆರ್ಸಿಬಿ ಫ್ರಾಂಚೈಸಿಯನ್ನ ಮಾರಾಟ ಮಾಡೋಕೆ ಡಿಯಾಜಿಯೋ ಕಂಪನಿ ಸಮಾಲೋಚನೆ ನಡೆಸ್ತಾ ಇದೆ. ಹೊಸ ನಿಯಮದ ಪ್ರಕಾರ ತಂಬಾಕು ಹಾಗೆ ಆಲ್ಕೋಹಾಲ್ ಬ್ರ್ಯಾಂಡ್ಗಳ ಜಾಹೀರಾತುಗಳನ್ನ ನಿಷೇಧ ಮಾಡಲಾಗುತ್ತೆ. ಅಂದ್ರೆ ಟೂರ್ನಿಯಲ್ಲಿ ತಂಬಾಕು ಮತ್ತು ಮದ್ಯ ಜಾಹೀರಾತಿನ ಪ್ರಚಾರವನ್ನ ನಿಷೇಧ ಮಾಡೋಕೆ ಕೇಂದ್ರ ಆರೋಗ್ಯ ಸಚಿವಾಲಯ ಚಿಂತನೆ ಮಾಡ್ತಾ ಇದೆ. ಈ ನಿಯಮ ಏನಾದ್ರೂ ಜಾರಿಯಾದ್ರೆ ಆರ್ಸಿಬಿ ತಂಡಕ್ಕೆ ದೊಡ್ಡ ಹಿನ್ನಡೆಯಾಗಲಿದೆ. ಯಾಕಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಡಿಯಾಜಿಯೋ ಕಂಪನಿಯ ಒಡೆತನದಲ್ಲಿದೆ. ಬ್ರಿಟನ್ ಮೂಲದ ಡಿಯಾಜಿಯೋ ತನ್ನ ಭಾರತೀಯ ಘಟಕವಾದಂತ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಎಂಬ ಆಲ್ಕೋಹಾಲ್ ಕಂಪನಿಯ ಮೂಲಕ ಆರ್ಸಿಬಿ ಫ್ರಾಂಚೈಸಿಯನ್ನು ಹೊಂದಿದೆ. ಇತ್ತ IPLನಲ್ಲಿ ಅನಾರೋಗ್ಯಕರ ವಸ್ತುಗಳನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಪ್ರಚಾರ ಮಾಡದಂತಹ ನಿಯಮವನ್ನ ಜಾರಿಗೆ ತರೋ ಬಗ್ಗೆ ಚಿಂತನೆ ನಡೀತಾ ಇದೆ. ಒಂದ್ ವೇಳೆ ಈ ನಿಯಮ ಜಾರಿಯಾಗಿದ್ದೇ ಆದಲ್ಲಿ ಆರ್ಸಿಬಿ ಫ್ರಾಂಚೈಸಿ IPLನಲ್ಲಿ ಆಡೋದೇ ಡೌಟ್ ಇದೆ. ಯಾಕಂದ್ರೆ ಆರ್ಸಿಬಿ ಫ್ರಾಂಚೈಸಿಯ ಮಾಲೀಕತ್ವವನ್ನು ಹೊಂದಿರೋದು ಆಲ್ಕೋಹಾಲ್ ಕಂಪನಿ ಒಡೆತನದಲ್ಲಿದೆ. ಇದೇ ಕಾರಣದಿಂದಾಗಿ ಇದೀಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ತನ್ನ ಷೇರು ಮಾರಾಟ ಮಾಡೋಕೆ ಅಥವಾ ಸಂಪೂರ್ಣ ಫ್ರಾಂಚೈಸಿಯನ್ನೇ ಸೇಲ್ ಮಾಡೋಕೆ ಚರ್ಚೆ ಮಾಡಿದೆ ಎನ್ನಲಾಗ್ತಿದೆ. ಹಾಗೆ ಈ ಬಗ್ಗೆ ತಜ್ಞರ ಬಳಿ ಸಲಹೆಯನ್ನು ಕೂಡ ಬಳಕೊಡ್ತಾ ಇದೆ. ಪ್ರಸ್ತುತ ವರದಿಗಳ ಪ್ರಕಾರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯ ಮೌಲ್ಯ ಸುಮಾರು $2 ಬಿಲಿಯನ್. ಅಂದ್ರೆ ಭಾರತೀಯ ರೂಪಾಯಿ ಮೌಲ್ಯದ ಪ್ರಕಾರ ಹೇಳೋದಾದ್ರೆ ಬರೋಬ್ಬರಿ 17,000 ಕೋಟಿ ರೂಪಾಯಿಗಳು. ಈ ದುಬಾರಿ ಮೊತ್ತಕ್ಕೆ ಆರ್ಸಿಬಿ ತಂಡವನ್ನ ಖರೀದಿ ಮಾಡೋಕೆ ಯಾರಾದರೂ ಮುಂದಾದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಹೊಸ ಮಾಲೀಕರ ಪಾಲಾಗಲಿದೆ. ಅಷ್ಟಕ್ಕೂ ಇಲ್ಲಿ ಆರ್ಸಿಬಿ ಫ್ರಾಂಚೈಸಿ ಉದಯಿಸಿದೆ ಇಂಟ್ರೆಸ್ಟಿಂಗ್ ಆಗಿದೆ. 2008ರಲ್ಲಿ IPLಗೆ ಕಾಲಿಟ್ಟಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟ್ರೋಫಿಗಳನ್ನ ಹೊರತಾಗಿ ಕೂಡ ಯಶಸ್ಸಿನ ಉತ್ತುಂಗಕ್ಕೇರಿದೆ. ಅಂದ್ರೆ ಟ್ರೋಫಿಗಳನ್ನ ಗೆಲ್ಲದೆ ಇದ್ರೂ ಕೂಡ ಅದರ ಬ್ರ್ಯಾಂಡ್ ವ್ಯಾಲ್ಯೂ ಹಾಗೆ ಫೇಮಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಾನೆ ಇರುತ್ತೆ. ಅದರಲ್ಲೂ ಕಪ್ ಗೆಲ್ಲದೆಯೂ ಕೂಡ ಅತ್ಯಂತ ಯಶಸ್ವಿ ತಂಡ ಎನಿಸಿಕೊಂಡಿದೆ. ಭಾರತದಲ್ಲಿ 2008ರಲ್ಲಿ IPL ಟೂರ್ನಿಯನ್ನು ಆರಂಭ ಮಾಡಲಾಯಿತು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೂಡ IPLನ ಉದ್ಘಾಟನಾ ಆವೃತ್ತಿಯೊಂದಿಗೆ ಸ್ಥಾಪನೆಯಾಯಿತು. ಕರ್ನಾಟಕವನ್ನ ಪ್ರತಿನಿಧಿಸುವಂತ ಈ ಫ್ರಾಂಚೈಸಿಯನ್ನ ಆರಂಭದಲ್ಲಿ ವಿಜಯ್ ಮಲ್ಯ ಖರೀದಿ ಮಾಡಿದ್ರು. ಕಿಂಗ್ ಫಿಶರ್ ಏರ್ಲೈನ್ಸ್ನ ಅಧ್ಯಕ್ಷರಾಗಿದ್ದಂತ ಮಲ್ಯ $111.6 ಮಿಲಿಯನ್ ಆರ್ಸಿಬಿಯನ್ನ ತಮ್ಮದಾಗಿಸಿಕೊಂಡಿದ್ರು. ಇದು IPLನಲ್ಲಿ ಅತಿ ಹೆಚ್ಚು ಬಿಡ್ ಮೊತ್ತದ ಫ್ರಾಂಚೈಸಿ ಆಗಿತ್ತು. ಮಾಡೆಲ್ಸ್, ಬಾಲಿವುಡ್ ಹೀರೋಯಿನ್ಸ್ ಜೊತೆಗೆ ಬರ್ತಿದ್ದಂತ ಮಲ್ಯ ಆರ್ಸಿಬಿ ತಂಡಕ್ಕೆ ಅತಿ ದೊಡ್ಡ ತಳಪಾಯವನ್ನೇ ಹಾಕಿದ್ರು. ಆದ್ರೆ ನಂತರದ ದಿನಗಳಲ್ಲಿ ವಿಜಯ್ ಮಲ್ಯ ಸಾಲದ ಸುಳಿಗೆ ಸಿಲುಕಿ ಮರುಪಾವತಿ ಮಾಡೋಕೆ ಸಾಧ್ಯವಾಗಲಿಲ್ಲ.
ಆಗ RCB ಫ್ರಾಂಚೈಸಿಯನ್ನ ಮತ್ತೊಬ್ರು ಖರೀದಿ ಮಾಡಿದ್ರು. ಪ್ರಸ್ತುತ RCB ಡಿಯಾಜಿಯೋ ಅಂಗಸಂಸ್ಥೆಯಾಗಿರುವಂತ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ನ ಒಡೆತನದಲ್ಲಿದೆ. 2022ನೇ ಹೊತ್ತಿಗೆ RCB 3ನೇ ಶ್ರೀಮಂತ ಫ್ರಾಂಚೈಸಿ ಎನಿಸಿಕೊಂಡಿದೆ. ಪ್ರಥಮೇಶ್ ಮಿಶ್ರಾ ಅನ್ನೋರು RCB ಅಧ್ಯಕ್ಷರಾಗಿದ್ದಾರೆ. ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ವಿಶ್ವದ 2ನೇ ಅತಿ ದೊಡ್ಡ ಸ್ಪಿರಿಟ್ ಉತ್ಪಾದಕ ಕಂಪನಿ ಕೂಡ ಹೌದು. ಡಿಯಾಜಿಯೋದ ಅಂಗಸಂಸ್ಥೆಯಾಗಿರುವಂತ USL ಜಾಗತಿಕ ಆಲ್ಕೋಹಾಲ್ ಪಾನೀಯ ಉದ್ಯಮದಲ್ಲಿ ದೈತ್ಯವಾಗಿ ಬೆಳೆದಿದೆ. ಈ ಕಂಪನಿ RCB ಆರ್ಥಿಕ ಶಕ್ತಿಯನ್ನ ಹೆಚ್ಚಿಸ್ತಾನೆ ಇದೆ. ಹಾಗೆ ಫ್ರಾಂಚೈಸಿಯನ್ನ IPLನ ಶಕ್ತಿಶಾಲಿ ತಂಡವನ್ನಾಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. USLನ ನಾಯಕತ್ವದಲ್ಲಿ RCB ತಂಡದ ಬ್ರ್ಯಾಂಡ್ ಮೌಲ್ಯ ಗಗನಕ್ಕೇರಿದೆ. ಅದು ಅಲ್ಲದೆ ಈ ಸೀಸನ್ ಅಲ್ಲಿ RCB IPL ಟ್ರೋಫಿ ಗೆಲ್ಲುತ್ತಲೇ ಷೇರು ಮಾರುಕಟ್ಟೆಯಲ್ಲಿ ಯುನೈಟೆಡ್ ಸ್ಪಿರಿಟ್ಸ್ ಷೇರುಗಳ ಮೌಲ್ಯ ಕೂಡ ಗಣನೀಯವಾಗಿ ಏರಿಕೆಯಾಗಿದೆ. ಜೂನ್ 10ರಂದು ಬೆಳಗ್ಗೆ 10 ಗಂಟೆಗೆ ಯುನೈಟೆಡ್ ಸ್ಪಿರಿಟ್ಸ್ ಷೇರುಗಳು NSEನಲ್ಲಿ 2% ಹೆಚ್ಚಾಗಿ 1,626 ರೂಪಾಯಿಗಳಿಗೆ ವಹಿವಾಟು ನಡೆಸ್ತಾ ಇದ್ವು. 52 ವಾರಗಳ ಕನಿಷ್ಠ 1,237 ರೂಪಾಯಿಗಳು ಮತ್ತು 52 ವಾರಗಳ ಗರಿಷ್ಠ 1,700 ರೂಪಾಯಿ ಆಗಿದ್ವು. ಷೇರುಗಳ ಮಾರುಕಟ್ಟೆ ಬಂಡವಾಳೀಕರಣ 1.18 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿದೆ. ಹಾಗಂತ ಬರೀ RCBಗೆ ಅಷ್ಟೇ ಅಲ್ಲ, BCCI ಕೂಡ ಕೋಟಿಗಳ ಲೆಕ್ಕದಲ್ಲಿ ಈ ಸೀಸನ್ ಅಲ್ಲಿ ಲಾಭ ಗಳಿಸಿದೆ. IPLನಿಂದ BCCI ಬೊಕ್ಕಸಕ್ಕೂ ಹರಿದು ಬಂತು ಹಣ. IPL ಜಗತ್ತಿನ ಶ್ರೀಮಂತ ಲೀಗ್ ಆಗಿದ್ದು ಈ ಸೀಸನ್ ಅಲ್ಲೂ ಕೂಡ BCCIಗೆ ಹಣದ ಹೊಳೆಯೇ ಹರಿದು ಬರ್ತಾ ಇದೆ. ಅದರಲ್ಲೂ IPLನಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಅನ್ನ ಹೊಂದಿರುವಂತ RCB ತಂಡ ಫೈನಲ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನ ಸೋಲಿಸಿತ್ತು. ಆದರೆ ಈ ಪಂದ್ಯದಲ್ಲಿ RCB ಗೆಲುವಿನ ಹತ್ತಿರಕ್ಕೆ ಸಾಗ್ತಾ ಇದ್ದಂತೆ ಫೈನಲ್ ಪಂದ್ಯದ ವೀಕ್ಷಣೆ ಕೂಡ ದಿಢೀರಂತ ಏರಿಕೆಯಾಗಿತ್ತು. ಅಂತಿಮವಾಗಿ RCB ಫೈನಲ್ ಪಂದ್ಯದಲ್ಲಿ ಗೆಲುವು ದಾಖಲಿಸಿದ್ದ ವೇಳೆ ಪಂದ್ಯದ ವೀಕ್ಷಣೆ 67.8 ಕೋಟಿಗೆ ತಲುಪಿತ್ತು. ಇದರ ಮೂಲಕ ಕೂಡ BCCIಗೆ ಹಾಗೆ ಪ್ರಸಾರದ ಹಕ್ಕು ಪಡೆದಿರುವಂತಹ ಕಂಪನಿಗೂ ಕೂಡ ದೊಡ್ಡ ಲಾಭವೇ ಆಗಿದೆ. ಈ ಬಾರಿ IPL 2025ರ ಪ್ರಸಾರ ಹಕ್ಕುಗಳನ್ನ BCCI 9,678 ಕೋಟಿ ರೂಪಾಯಿಗಳಿಗೆ ಮಾರಾಟ ಮಾಡಿತ್ತು. ಇದರಿಂದಾಗಿ ಪ್ರತಿ ಪಂದ್ಯದಿಂದ 130.7 ಕೋಟಿ ರೂಪಾಯಿಗೂ ಹೆಚ್ಚಿನ ಆದಾಯ BCCIಗೆ ಹರಿದು ಬಂದಿದೆ. ಈ ಬಾರಿಯ IPLನ ಪ್ರಸಾರ ಹಕ್ಕುಗಳು ಸ್ಟಾರ್ ಸ್ಪೋರ್ಟ್ಸ್ ಒಡೆತನದಲ್ಲಿದ್ರೆ, ಡಿಜಿಟಲ್ ಹಕ್ಕುಗಳು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಒಡೆತನದ ವಯಾಕಾಮ್ ಒಡೆತನದಲ್ಲಿವೆ. ಎಕನಾಮಿಕ್ ಟೈಮ್ಸ್ ವರದಿಯ ಪ್ರಕಾರ IPL 2025ರಲ್ಲಿ ಜಾಹೀರಾತುದಾರರ ಸಂಖ್ಯೆ 27% ಹೆಚ್ಚಳವಾಗಿದೆ. ಕಳೆದ ವರ್ಷ ಟಾಟಾ ಗ್ರೂಪ್ ಮುಂದಿನ 5 ವರ್ಷಗಳ ಕಾಲ IPL ಟೈಟಲ್ ಪ್ರಾಯೋಜಕರಾಗಿರೋಕೆ BCCIನೊಂದಿಗೆ 2,500 ಕೋಟಿ ರೂಪಾಯಿಗಳ ಒಪ್ಪಂದಕ್ಕೆ ಸಹಿಯನ್ನು ಹಾಕಿತ್ತು. ಈ ಒಪ್ಪಂದದ ಅಡಿಯಲ್ಲಿ ಟಾಟಾ ಗ್ರೂಪ್ ಪ್ರತಿ ಆವೃತ್ತಿಗೆ IPL ಟೈಟಲ್ನ ಪ್ರಾಯೋಜಕತ್ವಕ್ಕಾಗಿ 500 ಕೋಟಿ ರೂಪಾಯಿಗಳನ್ನು ನೀಡುತ್ತೆ. ಇದರ ಜೊತೆಗೆ BCCI ಆದಾಯ ಹಂಚಿಕೆ ಮಾದರಿಯ ಆಧಾರದ ಮೇಲೆ ಹಲವಾರು ಕಂಪನಿಗಳಿಂದ ಹಣವನ್ನು ಪಡೆಯುತ್ತಾ ಇದೆ. BCCI ಪ್ರತಿ ತಂಡದಿಂದ ಪ್ರಾಯೋಜಕತ್ವ, ಟಿಕೆಟ್ ಆದಾಯದ 20% ಹಾಗೆ ಪರವಾನಗಿ 12.5% ಹಣವನ್ನು ಪಡೆಯುತ್ತೆ. 2024ರ ಆರ್ಥಿಕ ವರ್ಷದಲ್ಲಿ BCCI 20,686 ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತವನ್ನು ಗಳಿಸಿತ್ತು. ಇನ್ನು 2023ರ ಆರ್ಥಿಕ ವರ್ಷದಲ್ಲೂ ಕೂಡ BCCI 16,493 ಕೋಟಿ ರೂಪಾಯಿಗಳ ಆದಾಯವನ್ನು ಗಳಿಸಿತ್ತು. ಈ ಸೀಸನ್ ಅಲ್ಲೂ ಕೂಡ ಹೆಚ್ಚಾಗಿ ಆದಾಯ ಹರಿದು ಬಂದಿದೆ. ಒಟ್ನಲ್ಲಿ IPL ಅನ್ನೋದು ಇತ್ತೀಚೆಗೆ ಯಾವುದೇ ಅಂತಾರಾಷ್ಟ್ರೀಯ ಪಂದ್ಯಗಳು ಅಥವಾ ICC ಟೂರ್ನಿಗಳಿಗೂ ಕೂಡ ಕಡಿಮೆ ಇಲ್ಲದಂತೆ ಬೆಳೀತಾ ಇದೆ. ಕೋಟಿಗಳ ಲೆಕ್ಕದಲ್ಲಿ ಆಟಗಾರರು ಸಂಭಾವನೆ ಪಡಿತಾ ಇದ್ದಾರೆ. ಅದರ ಜೊತೆಗೆ ಜಗತ್ತಿನ ಸೂಪರ್ ಸ್ಟಾರ್ ಪ್ಲೇಯರ್ಸ್ ಕೂಡ IPLನಲ್ಲಿ ಶೈನ್ ಆಗ್ತಿದ್ದಾರೆ. ಅದರಲ್ಲೂ ಈ ಬಾರಿ ಚೊಚ್ಚಲ ಟ್ರೋಫಿಗೆ ಮುತ್ತಿಕ್ಕಿರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬ್ರ್ಯಾಂಡ್ ವ್ಯಾಲ್ಯೂ ದಿಢೀರ್ ಅಂತ ಏರಿಕೆಯಾಗಿದೆ. ಇದೀಗ ತಂಡದ ಮಾರಾಟಕ್ಕೆ ಪ್ಲಾನ್ ನಡೀತಾ ಇದ್ದು, ಯಾರು ಖರೀದಿಯನ್ನ ಮಾಡ್ತಾರೆ ಅನ್ನೋದು $1 ಮಿಲಿಯನ್ ಪ್ರಶ್ನೆಯಾಗಿದೆ. ನಮಸ್ಕಾರ.